ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಮೋದಿ ಸ್ವಾಗತ ಕಟೌಟ್ನಲ್ಲಿ ಈಶ್ವರಪ್ಪ ಅವರ ಭಾವಚಿತ್ರ ಇದೆ. ಆದ್ರೆ ನಾಳೆ ನಡೆಯುವಂತ ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಈಶ್ವರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ನಾಳೆ ಮೋದಿ ಪ್ರಚಾರ ಸಮಾವೇಶ ಇದೆ. ಟಿಕೆಟ್ ಸಿಗದೆ ಬಂಡಾಯ ಎದ್ದಿರುವಂತ ಈಶ್ವರಪ್ಪ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತ ಅಸಮಾಧಾನವನ್ನ ಈಗಾಗಲೇ ಬಹಿರಂಗವಾಗಿ ತೋರ್ಪಡಿಸಿದ್ದಾರೆ. ನಾಳಿನ ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಕೆಎಸ್ ಈಶ್ವರಪ್ಪ ಹೇಳಿರೋದು. ಹೀಗಿದ್ರೂ ಕೂಡ ಕಟ್ಔಟ್ನಲ್ಲಿ ಮಾತ್ರ ಈಶ್ವರಪ್ಪ ಭಾವಚಿತ್ರ ಇದೆ. ಭಾವಚಿತ್ರವನ್ನ ಹಾಕಿದ್ದಾರೆ ಕಟ್ಔಟ್ನಲ್ಲಿ. ಅದೇ ರೀತಿ ಸಾಕಷ್ಟು ಜನ ಬಿಜೆಪಿ ನಾಯಕರು ಈಶ್ವರಪ್ಪನವರ ಮನೆಗೆ ಹೋಗಿ ಅಸಮಾಧಾನವನ್ನ ತಣಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾಳಿನ ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಅಸಮಾಧಾನ ಶಮನ ಆಗಬೇಕು, ಕಾರ್ಯಕ್ರಮಕ್ಕೆ ಈಶ್ವರಪ್ಪನವರು ಬರಬೇಕು ಅನ್ನುವಂತ ಎಲ್ಲಾ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಆದ್ರೆ ಈಶ್ವರಪ್ಪನವರು ಹೇಳ್ತಾ ಇರೋದು ಪಕ್ಷ ಶುದ್ಧಿ ಆಗ್ಬೇಕು, ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ, ಗೆಲ್ತೀನಿ, ಅದಾದ ನಂತರದಲ್ಲಿ ಮೋದಿ ಬೆಂಬಲಕ್ಕೆ ನಿಲ್ತೀನಿ, ಮೋದಿಯ ಜೊತೆಗೆ ನಿಲ್ತೀನಿ ಅಂತ ಹೇಳ್ತಾ ಇರೋದು. ಪುತ್ರನಿಗೆ ಟಿಕೆಟ್ ಸಿಗದೆ ಇರುವಂತಹ ಅಸಮಾಧಾನವನ್ನ ಬಹಿರಂಗವಾಗಿ ಈಶ್ವರಪ್ಪನವರು ಹೊರಹಾಕಿದ್ದಾರೆ. ಇದೀಗ ನಾಳೆ ದಿನ ಬೃಹತ್ ಸಮಾವೇಶ ಆಗ್ತಾ ಇದೆ. ಮೋದಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಕಟ್ಔಟ್ ನಲ್ಲಿ ಈಶ್ವರಪ್ಪನವರ ಭಾವಚಿತ್ರ ಇದೆ, ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಆದ್ರೆ ಈ ಕಾರ್ಯಕ್ರಮಕ್ಕೆ ನಾನು ಬರೋದಿಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಪ್ರಚಾರ ಸಮಾವೇಶದಲ್ಲಿ ನಾನು ಭಾಗಿಯಾಗುವುದಿಲ್ಲ. ಇರುವವರೆಗೂ ಕೂಡ, ಇವತ್ತಿನವರೆಗೂ, ಈ ಕ್ಷಣದವರೆಗೂ ಕೂಡ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಸ್ಫೋಟಗೊಳಿಸಿದ್ದಾರೆ. ಮಾಧ್ಯಮದ ಮುಂದೆ ಮಾತನಾಡಬೇಕಾದ್ರೆ ಅದೆಷ್ಟೋ ನಾಯಕರು ಇವರ ಮನೆಗೆ ಹೋದಾಗ್ಲೂ ಕೂಡ ಅಲ್ಲಿ ಇವರ ಜೊತೆಗೆ ಮಾತನಾಡಿದವರು ಏನಾಗಿದೆ, ಏನ್ ಮಾತುಕತೆಯಾಗಿದೆ, ಅವ್ರೇನ್ ಹೇಳಿದ್ರು ಅನ್ನೋದನ್ನ ಸ್ಪಷ್ಟವಾಗಿ ಹಂಚಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಆದ್ರೆ ಈಶ್ವರಪ್ಪನವರು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ತಾನು ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ, ಬಂಡಾಯ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿದೇ ಇಳ್ತೀನಿ, ಗೆಲುವನ್ನ ಸಾಧಿಸ್ತೀನಿ, ಜನ ನನ್ನ ಕೈ ಬಿಡೋದಿಲ್ಲ, ಜನ ಬೆಂಬಲಕ್ಕೆ ನಿಲ್ತಾರೆ, ಗೆಲುವು ನಂದಾಗುತ್ತೆ, ಆ ನಂತರದಲ್ಲಿ ನಾನು ಪಕ್ಷಕ್ಕೆ, ಮೋದಿಗೆ ಬೆಂಬಲವಾಗಿ ನಿಲ್ತೀನಿ ಅನ್ನುವಂಥ ಮಾತನ್ನ ಈಶ್ವರಪ್ಪನವರು ಹೇಳಿದ್ದಾರೆ. ಇದೀಗ ಒಂದು ಪೋಸ್ಟರ್ನಲ್ಲಿ ನಾವು ನೋಡ್ತಾ ಇರೋದು ಈಶ್ವರಪ್ಪನವರ ಭಾವಚಿತ್ರ ಕಾಣಿಸ್ತಾ ಇದೆ. ಅಂತ ಹೇಳಿದ್ರೆ ಹೇಗಾದ್ರೂ ಅಸಮಾಧಾನವನ್ನ ಶಮನ ಮಾಡಲೇಬೇಕು ಅನ್ನುವಂಥ ಶತಾಯಗತಾಯ ಪ್ರಯತ್ನ ಬಿಜೆಪಿ ನಾಯಕರ ಕಡೆಯಿಂದ ಆಗ್ತಾನೆ ಇದೆ.